ಇನ್ನಿತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ವರ್ಷದ ಬಳಿಕ ಕಬ್ಬನ್ ಪಾರ್ಕ್ ಫಿಶ್ ಮ್ಯೂಸಿಯಂ ಮತ್ತೆ ಉದ್ಘಾಟನೆಯಾಗ್ತಿದೆ. ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಮ್ಮ ಬೆಂಗಳೂರು ಅಕ್ವೇರಿಯಂ ಸಂಸ್ಥೆ ಮತ್ಸ್ಯಾಲಯಕ್ಕೆ ಆಧುನಿಕ ಸ್ಪರ್ಶ ನೀಡಿದೆ. ತಿಂಗಳಾಂತ್ಯದಲ್ಲಿ ಮತ್ಸ್ಯಾಲಯ ಉದ್ಘಾಟನೆಗೊಳ್ಳಲಿದೆ. ಪ್ರವೇಶ ಶುಲ್ಕ ಗಂಟೆಗೆ 300 ರೂಪಾಯಿ ನಿಗದಿಪಡಿಸಲಾಗಿದೆ. ಈ ರಜೆ ಟೈಮ್ಗಳೆಲ್ಲ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಬಂದು ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಮಕ್ಕಳುಗಳಿಗೆ ಎಸ್ಪೆಷಲಿ ಫಿಶ್ ಅಂದರೆ ತುಂಬ ಇಷ್ಟ, ಸೊ ಎಂಜಾಯ್ ಮಾಡ್ತಾರೆ ಅನ್ಕೊಳ್ತೀವಿ. ಹುಟ್ಟಿದ 4 ತಿಂಗಳಿಗೆ ಪುಟ್ಟ ಕಂದಮ್ಮ ವಿಶ್ವ ದಾಖಲೆ ಬರೆದಿದೆ. ಬೆಂಗಳೂರಿನ ಸ್ನೇಹ ಹಾಗೂ ಪ್ರಜ್ವಲ್ ಪುತ್ರಿ ಈಶಾನ್ವಿಗೆ ಈಗ 4 ತಿಂಗಳು. ಆದ್ರೀಗ ಈ ಕಂದಮ್ಮ 125 ರೀತಿಯ ವಸ್ತುಗಳನ್ನ ಫೋಟೋ ಮೂಲಕ ಗುರುತಿಸುತ್ತೆ. ಇದೀಗ ಕಂದಮ್ಮ ನೋಬೆಲ್ ವರ್ಲ್ಡ್ ರೆಕಾರ್ಡ್ಸ್ಗೆ ಆಯ್ಕೆಯಾಗಿದೆ. 2 ಮಂತ್ಸ್ ಇದ್ದಾಗಿಂದನೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಅವಳು 2 ಮಂತ್ಸ್ ಇದ್ದಾಗ, ಸೊ ಅವಳು ಆಲ್ಮೋಸ್ಟ್ 100 ಕಾರ್ಡ್ಸು ಫೈಂಡ್ ಮಾಡ್ತಾ ಇದ್ಲು 2 ಮಂತ್ಸಿಗೆ, 2.5 ಮಂತ್ಸಿಗೆ. ಸೊ ಆಮೇಲೆ ಗೊತ್ತಾಯಿತು ಆಂಧ್ರ ಪ್ರದೇಶ್ ಮಗು 120 ಕಾರ್ಡ್ಸ್ ಮಾಡಿದೆ ಅಂತ. ಸೊ ನಾನು ಟ್ರೈ ಕೊಟ್ಟೆ, ಬಟ್ ಶಿ ಕುಡ್ ಡೂ ಇಟ್. 125 ಕಾರ್ಡ್ಸ್ ಮಾಡಿ ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡಿದ್ದಾಳೆ.